ಚಂದನ ಅರುಣಾಚಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಸೊ ದಿಸ್ ಜರ್ನಿ ಇವತ್ತು ಐ ಪ್ಲಾನ್ ಸಡನ್ ಆಗಿ ನಾನು ಸೋಲೋ ಟ್ರಿಪ್ ಮಾಡಬೇಕು ಅಂದ್ಕೊಂಡೆ. ಸೊ ಮೀನ್ ವೈಲ್ ಸೋಲೋ ಟ್ರಿಪ್ ಬೇಡ, ಇನ್ನೊಂದು ಫ್ರೆಂಡ್ ಆ್ಯಡ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಒಂದು ಫ್ರೆಂಡಿಗೆ ಕಾಲ್ ಮಾಡಿದೆ, ಅವಳು ಬರ್ತೀನಿ ಅಂತ ಅಂದ್ಲು. ಲೆಟ್ಸ್ ಗೋ ಅಂತ ಯೋಚನೆ ಮಾಡಿದ್ವಿ. ಅವಳು ಇನ್ನೊಂದು ಫ್ರೆಂಡಿಗೆ ಕಾಲ್ ಮಾಡಿದ್ದಾಳೆ, ಅವಳು ಲೆಟ್ಸ್ ಗೋ ಅಂತ ಹೇಳಿದ್ರು. ಆ್ಯಂಡ್ ಮೀನ್ ವೈಲ್ ನನಗೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ, ಈ ಥರ ಹೋಗ್ತಾ ಇದ್ದೀವಿ ಅಂದರೆ ನಾವು ಬರ್ತೀವಿ ಅಂತಂದ್ರು. ಸೊ ಇಟ್ಸ್ ಲೈಕ್ ಹ್ಯಾಪಿ ಮೂಮೆಂಟ್. ನಾನು ಖುದ್ದಾಗಿ ಕಾಲ್ ಮಾಡಿ ಕರೆದವರು ಪ್ರಿಯಾರಿಟೀಸ್ ಮೇಲೆ ನಾನು ಬ್ಯುಸಿ ಇದ್ದೀನಿ ಅಂತ ಹೇಳಿದ್ರು. ಆದರೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ಕಾಲ್ ಮಾಡಿದವರು ನಾನು ಬರ್ತೀನಿ ನಿನ್ನ ಜೊತೆ, ನಾನು ನಿನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ ಬರ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ದಿಸ್ ಈಸ್ ವಾಟ್ ಲೈಫ್ ಇಸ್. ಸಮಥಿಂಗ್ ನೀನು ಅಟೆನ್ಷನ್ ಕೊಟ್ಟು ಪೋರ್ ಮಾಡೋ ಲವ್ಗಿಂತ ನಿನ್ಗೆ ಅಟೆನ್ಷನ್ ಕೊಟ್ಟು ಪೋರ್ ಮಾಡೋ ಲವ್ ತುಂಬ ಇಂಪಾರ್ಟೆಂಟ್ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಬಟ್ ಐ ಎಕ್ಸ್ಪೀರಿಯನ್ಸ್ ಟುಡೇ. ಸೊ ಥಿಂಗ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್, ನಿನಗೆ ಬೇಕು ಅಂದಾಗ ನಿನ್ನ ಜೊತೆ ಯಾರೆಲ್ಲ ಇರ್ತಾರಲ್ವ ಅವರು ಲೈಫ್ ಲಾಂಗ್ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. And let's have this journey with this emotional talks because I'm very connected today. Let's enjoy each and everything I'll show you. ನಾನು ಇಲ್ಲಿವರೆಗೂ ನನ್ನ ಫ್ರೆಂಡ್ಸ್ನ ಯಾರನ್ನೂ ನಾನು ಶೋ ಅಪ್ ಮಾಡೋಕ್ಕೆ ಇಷ್ಟಪಡಲಿಲ್ಲ. ಬಟ್ ಟುಡೇ ಐ ಆಮ್ ಗೋಯಿಂಗ್ ಟು ಶೋ ಅಪ್ ಇನ್ ದಿಸ್ ವಿಡಿಯೋ. ಎಂಜಾಯ್ ದ ವಿಡಿಯೋ ಆ್ಯಂಡ್ ಐ ಶೋ ಹೌ ಫ್ರೆಂಡ್ಶಿಪ್ ಬಾಂಡಿಂಗ್ ವಿಲ್ ಬಿ ದೇರ್. ಆ್ಯಂಡ್ ಆಲ್ ದೀಸ್ ಫ್ರೆಂಡ್ಸ್ ಆರ್ ಲೈಕ್ ರ್ಯಾಂಡಮ್ ಫ್ರೆಂಡ್ಸ್. ಯಾರು ನನಗೆ ಲೈಕ್ ಏನದು ಮುಂಚೆಯಿಂದ ಗೊತ್ತಿರೋರು ಆ ಥರ ಏನೆಲ್ಲ ರ್ಯಾಂಡಮ್ ಆಗಿ ಫ್ರೆಂಡ್ಸ್ ಆದವ್ರೆ. ಆ್ಯಂಡ್ ದೆನ್ ಲಿಟ್ರಲಿ ಐ ಆಮ್ ವೆರಿ ಹ್ಯಾಪಿ ಟು ಗೋ ವಿತ್ ದಿಸ್ ಪೀಪಲ್. ಆ್ಯಂಡ್ ಸ್ಟಿಲ್ ಸ್ಟ್ರೇಂಜರ್ಸು ಇದ್ದಾರೆ. ಆ್ಯಂಡ್ ದೆನ್ ಅವ್ರನ್ನೂ ಫ್ರೆಂಡ್ಸ್ ಮಾಡ್ಕೋಬೇಕು ಈಗ, ಬಿಕಾಸ್ ಅವ್ರವ್ರ ಫ್ರೆಂಡ್ಸ್ ಬರ್ತಾ ಇದ್ದಾರಲ್ವ, ಲೈಕ್ ದ್ಯಾಟ್. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ನೀವು ಇದೇ ಥರ ಎಕ್ಸೈಟ್ಮೆಂಟಲ್ಲಿ ಫುಲ್ ವಿಡಿಯೋ ನೋಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಕೂಡ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಎಷ್ಟೊತ್ತಾಯ್ತು? 3 hours ಆಯ್ತು, ಬರೀ 100 ಕಿಲೋಮೀಟರ್. ಇನ್ನು ಇವು ನಂಗೆ ನಿಧಾನ ಓಡಿಸ್ಕೊಂಡು ಕೂತ್ಕೊಂಡ್ರೆ. It's 5:35 AM. ನಾವು ಪಾಂಡಿಚೇರಿಲಿದ್ದೀವಿ. ಆ್ಯಂಡ್ ಸೊ ದಿಸ್ is the morning view, man. Just check that. ಇನ್ನು 5:35 AM. See the street. See that beach, man. And I was like surprised. It's still 5:36. And I'm like, is it like 7 o'clock? What do you feel? I'm just feeling it. It's so busy. As soon as I got up, like, ಎಂಥ ವ್ಯೂ ಮರ ಇದೆ. In this both sounds, ಅಲೆಗಳ ಶಬ್ದ, ಬೆಳಗ್ಗೆ ಜನ ವಾಕ್ ಮಾಡ್ತಾ ಒಳ್ಳೆ ಸ್ಟ್ರೀಟ್ ಏನು ಸಕ್ಕತ್ತಾಗಿದೆ ನೋಡಿ. And this is where we are staying. This is the street. ಬೇಸಿಕ್ಲಿ ನನ್ನ ಲ್ಯಾಂಗ್ವೇಜ್ ಸ್ವಲ್ಪ ಚೇಂಜ್ ಆಗೈತಿ. ಬಿಕಾಸ್ ನನ್ನ ಫ್ರೆಂಡ್ಸ್ ಎಲ್ಲ ಹುಬ್ಳಿ ಕಡೆಯಿಂದ ಬಂದಾರ. ನಾನು ಮಾತಾಡಿ ಮಾರ್ನಿಂಗ್ ಈಗ ನಾನು ಚೇಂಜ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸ್ವಲ್ಪ ಟೈಮ್ ತೊಗೊಳತ್ತೆ. ನಾನು ಸ್ವಲ್ಪ ಅಡ್ಜಸ್ಟ್ ಆಗ್ಬಿಡ್ತೀನಿ ಹೊಸ ಲ್ಯಾಂಗ್ವೇಜ್ ಕನ್ನಡ ಅಂತ ಬಂದರೆ. ಅವ್ರವ್ರ ಕಡೆಗೆ ಅಡ್ಜಸ್ಟ್ ಆಗ್ಬಿಡ್ತೀನಿ ನಾನು. ಹಾಗೆ ಮತ್ತೆ ಒಳ್ಳೆ ವ್ಯೂ ಮಾರ್ರೆ. ಯಾರೆಲ್ಲ ಪಾಂಡಿಚೇರಿಗೆ ಬಂದಿದ್ದೀರಾ? ಏನು ನಿಜ ಹೇಳ್ತೀನಿ, ನನಗೆ ಯಾವ ಸ್ಟ್ರೀಟ್ ಅಂತ ಗೊತ್ತಿಲ್ಲ, ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ. ವಿ ಜಸ್ಟ್ ಕೇಮ್ ಬೈ 10 PM. ರ್ಯಾಂಡಮಾಗಿ ಪ್ಲ್ಯಾನ್ ಮಾಡಿದ್ದೆ, ರ್ಯಾಂಡಮಾಗಿ ಬಂದಿದ್ದು, ರ್ಯಾಂಡಮಾಗಿ ಬುಕ್ ಮಾಡಿದ್ವಿ ರೂಮ್. ಆ್ಯಂಡ್ ಇಲ್ಲಿ ಸೀರಿಯಸ್ಲಿ ಐಮ್ ವೆರಿ ಹ್ಯಾಪಿ ದಟ್ ಐ ಗಾಟ್ ದಿಸ್ ಪ್ಲೇಸ್ ಟು ಸ್ಟೇ. ಯಾರಿಗೂ ಸಿಗುತ್ತೆ ಬೀಚ್ ಮುಂದೆನ ರೂಮ್, ಅದು ಲೇಟ್ ನೈಟ್ ಬಂದು ನಾವು ಬುಕ್ ಮಾಡ್ಕೊಂಡಿದ್ದು. ಸೋ ಲೈವ್ಲಿ ಪ್ಲೇಸ್. ಎಂಥ ಲೈವ್ಲಿ ನೋಡ್ರಿ, ಎಷ್ಟು ಜನ ಓಡಾಡಕತ್ತಾರೆ ಇಲ್ಲಿ.
ಐ ಆಮ್ ಸೋ ಹ್ಯಾಪಿ. ಲೆಟ್ಸ್ ಎಕ್ಸ್ಪ್ಲೋರ್. ನಾನೇನು ರೂಮ್ ಕರೆಕ್ಟಾಗೆಲ್ಲ ತೋರಿಸಿಲ್ಲ. ಮಾರ್ನಿಂಗ್ ಇನ್ನೂ ಮಲ್ಗಾರ ನನ್ನ ಫ್ರೆಂಡ್ಸ್. ಸೊ ಬೇಸಿಕಲಿ ನಾನು ನಮ್ಮ ಫ್ರೆಂಡ್ ಇಲ್ಲಿದ್ದೀವಿ. ಇನ್ನೂ ಈಗ 3 ಫ್ರೆಂಡ್ಸ್ ಆ ಕಡೆ ಇದ್ದಾರ. ಸೊ ದಿಸ್ ಇಸ್ ಸೋ ನೈಸ್. ಲೈಟ್ಸ್ ಹಾಕಿ ತೋರಿಸಿದ್ರೆ ಒಳ್ಳೆ ವ್ಯೂ ಐತಿ. ತೋರಿಸ್ತೀನಿ. ಫ್ರೀ ಇರ್ತೀನಿ ಆಮೇಲೆ ಎಲ್ಲ ತೋರಿಸೋದಕ್ಕೆ ಇನ್ನು ಲೈಕ್ ರೂಮ್ ತೋರಿಸೋದಕ್ಕೆ. ಸೊ ಐ ಜಸ್ಟ್ ಗೋ ವಿತ್ ಜಸ್ಟ್ ಒನ್ ವ್ಯೂ. ದಿಸ್ ಇಸ್ ವಾಶ್ರೂಮ್ ಆ್ಯಂಡ್ ವೆರಿ ಕ್ಲೀನ್, ನೀಟ್, ಎವ್ರಿಥಿಂಗ್ ಇಸ್ ಗುಡ್ ಆ್ಯಸ್ ಪರ್ ದಿಸ್ ಲೊಕೇಶನ್. ಆ್ಯಂಡ್ ಎ ಸಿ ಐತಿ. ದಿಸ್ ಇಸ್ ಸಮಥಿಂಗ್ ಇಸ್ ಜಸ್ಟ್ ಗುಡ್ ಪಾರ್ಟ್. ಯು ಕ್ಯಾನ್ ಚೆಕ್ ಔಟ್ ಹೆಂಗೆ ಕಾಣ್ತಿದೆ. ಆ್ಯಂಡ್ ಇಟ್ಸ್ ಮೆಸ್ಸಿ. ನಾವು ಮೆಸ್ಸಿ ಎಲ್ಲ ತೋರ್ಸೋಂಗಿಲ್ಲ ಬಿಕಾಸ್ ಅಲ್ಲಿ ಮುಂದೆ ಫುಲ್ ಮೆಸ್ಸಿ ಐತಿ. ನಾನು ಮಲ್ಗಿನಿ, ನನ್ನ ಬಟ್ಟೆ ಗಿಟ್ಟೆ ಎಲ್ಲ ಐತಿ, ನನ್ನ ಫ್ರೆಂಡ್ ಐತಿ. ಸೊ ದಿಸ್ ಇಸ್ ಎಕ್ಸ್ಟ್ರಾ ಕಾಟ್. ನನ್ನ ಫ್ರೆಂಡ್ ಕುಳ್ಳಿ ಅದಾಳ ಅಂದ್ಬಿಟ್ಟು ಫುಲ್ ಹೇಳ್ಕೊಂಡು ಹತ್ತಿದ್ದಾಳೆ ಮಂಚನ. ಆ್ಯಂಡ್ ದ ಬೆಸ್ಟ್ ಆ್ಯಂಡ್ ವರ್ಸ್ಟ್ ಪಾರ್ಟ್ ಹತ್ರ ನಿಜ ಇದುವರೆಗೂ ಅರ್ಥ ಆಗಲಿಲ್ಲ. ಏನಕ್ಕೆ ಅವರು ಇಲ್ಲಿ ಕನ್ನಡಿ ಕೊಟ್ಟಾರಂತೆ. ಸೀರಿಯಸ್ ಆಗಿ ಇಲ್ಲಿ ಯಾರಾದರೂ ಕನ್ನಡಿ ಕೊಡ್ತಾರ್ರಿ. ಅವಳು ಹಿಂಗಿದ್ದಾಳೆ ರೈಟ್ ನಾವು ಇವಳು ದೊಡ್ಡ ದೇವತರ ಇಲ್ಲ ನಿಮಗೆ. ಈಗಷ್ಟೇ ನೋಡಿ. ಹಾಂ ಫೋಟೋಶೂಟ್ ಇಲ್ಲೇ ಸ್ಟಾರ್ಟ್ ಮಾಡಂತೇಳಿ ಇವಳು. ಸರಿ ನಾನು ರೆಡಿ ಆಗ್ತೀನಿ, ನಾನು ನಿಮ್ಗೆ ಸಿಗ್ತೀನಿ, ಬಾಯ್. ಇದರಿಂದ ಫುಲ್ ಸ್ಟೋರಿ ಐತಿ. ಅಲ್ಲಿ ವಾಶ್ರೂಮ್ ನಾವು ಸ್ಟೇ ಮಾಡಿದ್ದೀವಲ್ಲ, ಅದು ವಾಶ್ರೂಮ್ ಕಿಟಕಿ ಐತಿ. ಆ ಕಿಟಕಿ ಕೆಳಗಡೆ ಒಂದು ಅಲ್ಲಿ ಬೆಂಚ್ ಕಾಣಕತ್ತೈತೆ ನಡೀತೈತೆ. ನೋಡಿ ಎಷ್ಟು ಚಂದ ಹೊಡೆದಿದೆ ಅಲ್ವಾ. ಯಾವಾಗಾದ್ರೂ ಫ್ರೀ ಆಗಿದ್ದಾಗ ಹೇಳ್ತೀನಿ ಆಯಿತಾ. ತುಂಬ ಒಳ್ಳೆ ಮ್ಯಾಟ್ರ್ ಇದು. ಸೊ ದಿಸ್ ಇಸ್ ಪೂ. ಅವ್ರು ಹೇಳಿದಾರೆ ತಾನೇ ಕ್ಲೀನಾಗಿ ತೆಗಿಬೇಕು, ಕ್ಲೀನಾಗಿ ಹಾಕ್ಬೇಕು ಅಂತ. ಫ್ರೆಂಡ್ಸ್ ವ್ಯೂಗೋಸ್ಕರ ಏನೇನೆಲ್ಲ ಪಡೆದಾಡ್ತಿದ್ದೀವಿ ಅಂತ. ಮಂಜುಮಲ್ ಬಾಯ್ಸ್ಗಿಂತ ನಮ್ಮಿಬ್ರು ಗರ್ಲ್ಸ್ದು ಸ್ಟ್ರಗಲ್ಸ್ ಜಾಸ್ತಿ ಆಗಿದೆ. ನಾವು ಎಲ್ಲಿ ಸ್ಟೇ ಮಾಡೀವಿ ಅಂದರೆ ಐ ಜಸ್ಟ್ ಶೋ ಯು. ನೀವು ಬೆಳಗ್ಗೆನೇ ರೆಡಿಯಾಗಿ ಬಂದ್ಬಿಟ್ಟಿವಿ. ಜನ ಒಂಥರ ನೋಡುವಂಥರ ನಮ್ಮನ್ನು. ಬೇಕೋ ವಿ ಆರ್ ಇಟ್ ಫುಡ್ ಕೋರ್ಟ್. ಫುಡ್ ಕೋರ್ಟ್ ಅಂತ ಇದೆಯಲ್ಲ, ಅದಕ್ಕೆ ನೀರಿರೋ 2 ರೂಮ್ಸ್ ಐತಲ್ಲ, ಆ ರೂಮ್ಸ್ ಒಳಗಿದ್ದೀವಿ. ಆ್ಯಂಡ್ ಇಡೀ ಬಿಲ್ಡಿಂಗ್ ಖಾಲಿ ಐತೆ. ಯಾಕಂದ್ರೆ ಇಡೀ ಬಿಲ್ಡಿಂಗ್ ರೀನೋವೇಟಿವ್ ಮಾಡೋವಂಥರ. ಏನು ಒಂಚೂರು ಬೇರೆ ಆಕ್ಯುಪೆನ್ಸಿ ಇಲ್ಲ. ಸೊ ಆ 2 ರೂಮ್ ಐತಿಲ್ಲ, ಆ 2 ರೂಮ್ ನಮಗೆ ಕೊಟ್ಟಾರ. ಆ್ಯಂಡ್ ಲಿಟ್ರಲಿ ಹೇಳ್ತೀನಿ ಅಲ್ಲಿಂದ ವ್ಯೂ ಹಿಂಗಿದೆ. ಭಾಳ ಚಂದ ಐತಿ. ಮರ ಬೆಳಗ್ಗೆ ನೋಡ್ರಿ ಹೆಂಗೈತಿ. ಅವಳು ರೆಡಿಯಾಗಿ ಬಂದಾಳ, ನಾನು ರೆಡಿಯಾಗಿ ಬಂದೀನಿ. ಆದರೆ ನನ್ನ ಕೂದಲು ಇನ್ನೂ ಸ್ವಲ್ಪ ಒಣಗುವಂತೈತಿ. ಆಮೇಲೆ ನಾನು ರಿವೀಲ್ ಮಾಡ್ತೀನಿ ನನ್ನ ಲುಕ್ಕ. ಯಾರಿಗ್ರಿಯಪ್ಪ ಲೈಫ್ ಟೈಮಲ್ಲಿ ಐತಲ್ಲ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್. ಬನ್ನಿರಿ, ಎಕ್ಸ್ಪೀರಿಯೆನ್ಸ್ ತಗೊಳ್ರಿ, ಎಕ್ಸ್ಪ್ಲೋರ್ ಮಾಡಿರಿ, ಎಂಜಾಯ್ ಮಾಡಿರಿ. ಆಗಲೇ ನಾ ಹೇಳಿದ್ನಲ್ಲ ನಾನು ಫ್ರೆಂಚ್ ಕಾಲೋನಿಯಲ್ಲಿ ಇದ್ದೀವಿ ಅಂತ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಆಯಿತಾ, ನೋಡ್ಕೊಂಬಿಡಿ. ಇದು ರಾಕ್ ಬೀಚ. ರಾಕಿಂಗ್ ಥರ ಬೆಳಗ್ಗೆ ಟೈಮ್ ನೋಡ್ರಿ. ಸೊ ಟೈಮ್ ಇಸ್ ಜಸ್ಟ್ 6:37. ಆ ಬೆಳಕಿಗಿಲ್ಲಿ ಕಾಣುವಂತಿಲ್ಲ. ಸೂರ್ಯ ನೆತ್ತಿ ಮೇಲೆ ಬಂದಾನ 7:36 ಈಕೆ ವೀಡಿಯೋಸ್ ಮಾಡೋವಂತಳ. ನಾನು ತೋರಿಸ್ತೀನಿ ನೋಡ್ರಿ ಬೀಚ್ನ. ಯಪ್ಪೋ ಹಿಂಗ್ರಿ ಕಣ್ಣಲ್ಲಿ ತುಂಬ್ಕೊಂಡು ಬರ್ಬೇಕ್ರಿ. ನಾನು ಬ್ಯಾಗಲ್ಲಿ ಹಾಕೋ ಬರೋಕ್ಕಾಗಲ್ಲ. ಮಸ್ತ್ ಐತಿ ವ್ಯೂ. ಒಂದು ಖುಷಿ ವಿಚಾರ ಏನಂದ್ರೆ ನಾನು ಅಂದ್ಕೊಂಡೆ ನಾನು ಬರಬೇಕಂತ ಬಂದ್ಬಿಟ್ಟೆ. ಅಂದ್ಕೊಂಡಿದ್ದ ತಕ್ಷಣ ಏನಾದ್ರು ಮಾಡಿದ್ರೆ ಖುಷಿ ಇರುತ್ತೆ ಅಲ್ವಾ. ಎಷ್ಟು ಚಂದ ಅಂದರೆ ಅಷ್ಟು ಚಂದ ಸೀರಿಯಸ್ಲಿ. ನಾನು ಶೂಸ್ ಹಾಕ್ಕೊಂಡು ಬನ್ನಿ. ಹೆಲೋ, ವಿ ಆರ್ ಇನ್ ಫ್ರೆಂಚ್ ಸ್ಟ್ರೀಟ್. And I have to tell where we are staying. Actually, these are the steps. And you will be shocked to see ಹಿಂಗೆಲ್ಲ ಸ್ಟೇ ಕೂಡ ಇರುತ್ತಾ ಅಂತ. ಎಸ್ ಇರುತ್ತೆ. ಇದು ದ ಬ್ಯಾಕ್ ಯಾರ್ಡ್ ಆಫ್ ದಿಸ್
ಬಿಲ್ಡಿಂಗ್. ಫ್ರಂಟ್ ಹೇಗಿತ್ತು ಹಾಗೆ ತೋರಿಸಿದ್ನಲ್ಲ, ದಿಸ್ ಇಸ್ ದ ಬ್ಯಾಕ್ ಯಾರ್ಡ್ ಆ್ಯಂಡ್ ಯು ವಿಲ್ ಬಿ ಶಾಕ್ಡ್. ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್. ಈ ಮಾತಿಗೆ, ಈ ಲೈನಿಗೆ ಅರ್ಥ ಕೊಡೋ ಪ್ಲೇಸ್ ಇದೆ. ದಿಸ್ ಇಸ್ ಹೌ ವಿ ಕೇಮ್ ಇನ್ ದ ನೈಟ್. ಫುಲ್ ನನಗಂತೂ ಹೆದರಿಕೆ ಆಗ್ತಿತ್ತು. ಹೆಂಗಪ್ಪ ಎಲ್ಲಿ ಪ್ಲೇಸು, ಏನು ಸ್ಟೇ. ನೋಡಿದ್ರೆ ಇಲ್ಲಿ ಏನೋ ಮಾಡ್ತಿದ್ದಾರೆ ಕನ್ಸ್ಟ್ರಕ್ಷನ್. ಆ್ಯಕ್ಚುಲಿ ಎಲ್ಲ ರೀಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಸೊ ಸಿ ದಿಸ್ ವ್ಯೂ, ಹೌ ಕ್ಯಾನ್ ಯು ಜಸ್ಟ್ ಮಿಸ್ ದಿಸ್ ವ್ಯೂ. ಆ್ಯಂಡ್ ಎಸ್, ನಮ್ಗೆ ಒಂದು 2 ರೂಮ್ ಕೊಟ್ಟಾರ. ಸೊ ನಾನು ಮುಂಚೆ ಹೇಳ್ದಂಗೆ ವಿ ಹ್ಯಾವ್ ದಿಸ್ ಆ್ಯಂಡ್ ದಿಸ್ ರೂಮ್. ದಿಸ್ ಇಸ್ ಮೈ ಫ್ರೆಂಡ್ ಪವನ್ ಕಚವಿ. ಇಲ್ಲ ಬೇಡ. ಸೊ ಯಾ, we just finished with our photo shoot and just came back. Pawan Kachivi, hi. ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಏನೋ ಒಂದು ಮಾಡಿ, ಒಟ್ಟು ಮಾಡಿ. ಇವಳು ಸ್ವಲ್ಪ ಇವಳನ್ನ ಸ್ವಲ್ಪ ನೋಡಿ ಹೆಂಗೆ ಕಾಣಿಸ್ತಿದ್ದಾಳೆ. ಫ್ರೆಂಚ್ ಸ್ಟ್ರೀಟಿಗೆ ಬಂದು ಫ್ರೆಂಚ್ ಲುಕ್ ಕೊಡೋ ಥರ ಇಲ್ಲ. ಯಾ ಆ ಥರ ಹೇಳಿದ್ರೆ ಸ್ವಲ್ಪ ಪೋಸ್ ಕೊಡ್ತಾಳೆ ಅಂತ. ನೀವು ಗೊತ್ತಾಗ ಬಟ್ಟೆ ಇನ್ನೂ ಏನೂ ಎತ್ತಿಲ್ಲ. ವಿ ಜಸ್ಟ್ ಭಯ ಆಯಿತು ಆ್ಯಕ್ಚುಲಿ ಈ ನೋಡೋಕ್ಕೆ ನನಗೆ. ಬಟ್ ಈಗಂತೂ ತುಂಬ ಇಷ್ಟ ಆಗ್ತಾ ಇದೆ, ಯಾಕಂದರೆ ಕಂಫರ್ಟಬಲ್ ಆಗಿ ಮಲ್ಕೊಂಡು ವಿಡಿಯೋ ಮಾಡ್ಬೋದು ಅದಕ್ಕೆ. ದಿಸ್ ಇಸ್ ಮಿರರ್ ವ್ಯೂ ಆಫ್ಟರ್ ಗೆಟಿಂಗ್ ರೆಡಿ, ಡನ್ ವಿತ್ ಫೋಟೋ ಶೂಟ್. ಕರ್ರಿಗೆ ಆಗ್ಬಿಟ್ಟಿವಿ. ಫುಲ್ ಬಿಸಿಲು ಅಂದರೆ ಬಿಸಿಲು ಗುರು, ಬೆಳಗ್ಗೆ 8 ಗಂಟೆಗೆ. ದಿಸ್ ಇಸ್ ಅ ವ್ಲಾಗ್. ಪ್ಲೀಸ್ ಇಗ್ನೋರ್ ಆಲ್ ದಿಸ್ ಶಿಟ್ ಆನ್ ಬೆಡ್. ಹಾಂ, ಒಂದು ಹಾಫ್ ಆನ್ ಅವರ್ ಬಂದ್ಬಿಡ್ತೀವಿ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹಾಗೆ ರೋಡಲ್ಲಿ ಬರ್ತಿದ್ವಿ, ಚರ್ಚ್ ಕಾಣ್ತು. ಸೊ ಹಾಗೆ ನೋಡ್ಕೊಂಬಂದ್ಬಿಡುವ ಚರ್ಚ್ನ ಕೂಡ ಅಂತ ಹೋಗ್ತಾ ಇದ್ದೀವಿ. ಸೊ ಏನಾಗ್ತಿದೆ the church name Our Lady of Angels Catholic Church anta. So it's parish since 1738 Tomas Street, Pondicherry 1. ನಮಗೆ ಗೊತ್ತಾ ಕಾಮಿ ಏನೋ ಕಿತ್ತಾಡ್ತಾ ಇತ್ತು ಅಂತ ಹೇಳ್ಬಿಡು ಅಷ್ಟೇ. ಕಾಮಿ ಸೌಂಡ್ ಬರ್ತಾ ಇತ್ತು, ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ. ಏನ್ ಸೌಂಡು ಬಂದಿಲ್ಲ ನಮಗೆ, ನಾವು ಗೊತ್ತಿಲ್ಲ ಅಷ್ಟೇ, ಗೊತ್ತಿಲ್ಲ. ಅದೇ ಕಣೆ ಮಿಯಾವ್ star. We are heading towards to have breakfast. So breakfast ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಸ್ಟ್ರೀಟ್ ಒಳಗೆ. ಸೊ ದಿಸ್ ಇಸ್ ರಿಯಲಿ ನೈಸ್, ಚೆನ್ನಾಗಿದೆ, ಫುಲ್ ಡೆಲಿಷಿಯಸ್ ಆಗಿದೆ. ಆ್ಯಂಡ್ ಫ್ರೆಂಚ್ ಕಾಲನಿಯಲ್ಲಿ ಈ ಥರ ಫುಡ್ ನಾನಷ್ಟೇ ತಿಂತೀನಿ ಅನ್ಕೋತಾ ಇದ್ದೀನಿ. ಇವಾಗ ನಾ ಹೆಂಗ್ ಕಾಣ್ತಿದ್ದೀನಿ ಅದು ಏನಂತ ಗೊತ್ತಿಲ್ಲ. ವಿ ಆರ್ ಜಸ್ಟ್ ಟ್ರೈಯಿಂಗ್ ದಿಸ್. ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಯಾರಿಗಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪಾಂಡಿಚೇರಿ ಯಾರು ನನ್ನ ಫಾಲೋ ಮಾಡಿದ್ರೆ ಪ್ಲೀಸ್ ಡೂ ಕಮೆಂಟ್. ವಿ ಆರ್ ಇನ್ ಸ್ಯಾಂಡನ್ಸಾ எப்படிடா இது சொல்கிறது. ಸ್ಯಾಂಡನ್ಸ್ ಪ್ಯಾರಡೈಸ್ ಬೀಚಲ್ಲಿ ನಾವು ಎಂಟ್ರಿ ಟಿಕೆಟ್ ತೊಗೊಂಡು ಹೊಂಟಿವಿ. ಅಷ್ಟೇ ಇಷ್ಟ. ಬಂದಿದ್ದ ತಕ್ಷಣನೇ ನೋಡ್ರಿ ನಮ್ಮ ಭವ್ಯ ಏನು ಮಾಡ್ತಾ ಇದ್ದಾನೆ.
ವಿಡಿಯೋ ಒಂದು ಅಂತ ಹೇಳ್ದೆ ನಾನು ನೀರಲ್ಲಿ ಇಳಿಯಲ್ಲ ಅಂತ ಹೇಳಿದಕ್ಕೆ ನನ್ನ ನೋಡಿ ಹೆಂಗೆ ಮಾಡಿದ್ದಾರೆ. ಸೀರಿಯಸ್, ದಿಸ್ ಈಸ್ ಮೀ, ಆಲ್ ಮೈ ಥಿಂಗ್ಸ್ ನನ್ನನ್ನು ಸೈಡ್ಗೆ ಹಾಕ್ಬಿಟ್ಟು ಹೊಂಟಾರ ಅವ್ರ. ಸಿ ಇದೆಲ್ಲ ನೋಡ್ಕೊ ಅಂತ ಹೇಳಿದ್ದಾರೆ, ಅದೆಲ್ಲ ಕೆಳಗಡೆ ನೋಡಿ ಎಲ್ಲ ನೋಡ್ಕೊಂಡು ಇಷ್ಟು ಫೋನ್ಸ್ ತೊಗೊಂಡು ಮಾಡ್ಕೊಂಡು ಹೋಗ್ಬಿಡ್ತೀನಿ ಬೀಚಲ್ಲಿ. ಸಖತ್ತಾಗಿದೆ ಗುರು, ಸೀರಿಯಸ್ ಆಗಿ ಪ್ಲೇಸು. ಬನ್ನಿರಿ ಎಂಜಾಯ್ ಮಾಡುವ. ನಾನಂತೂ ನೀರಿಗೆ ಇಳಿಯಲ್ಲ, ನೀವು ಯಾರು ನೀರಿಗೆ ಇಳಿತೀರಾ ಅಂತಂದರೆ ಬನ್ನಿ, ಮಸ್ತಾಗಿದೆ ಪ್ಲೇಸು, ಪ್ಯಾರಡೈಸ್ ಬೀಚ್. ಹೆಂಗೆ ಕಾಣಿಸ್ತಿದೆ ನಿಮಗೆ ಒಂದು ಗೊತ್ತಾಗ್ತಿಲ್ಲ, ಬಟ್ ಸ್ಟಿಲ್ ನಿಮ್ಗೆ ಕೇಳಿಸ್ತಾ ಇದೆ ಅನಿಸುತ್ತೆ ನಾನು ಮಾತಾಡ್ತಿರೋದು. ಹಿಂಗೆ ಹಾಕ್ಬಿಟ್ಟು ಹೋಗಿದ್ದಾನೆ ಸೈವನ್ ಮೇಲೆ ಮೇಲೆ. I miss some people in this vlog and video and journey. I miss you people. Next time ಜೊತೆಗೆ ಬರ್ತೀನಿ. Here we come to an end part. We are reaching to Bangalore soon because ನಮಗೆ ಟೈಮ್ ಇರಲಿಲ್ಲ, and then we also had a busy schedule regarding offers, my stuffs, ಬೇರೆಯವ್ರದ್ದು ಎಲ್ಲ. ಆ್ಯಂಡ್ ಎಸ್ ತುಂಬ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ, ನಂಗೆ ಟೈಮೂ ಇರಲಿಲ್ಲ. ವಿ ಎಂಜಾಯ್ಡ್ ಅ ಲಾಟ್. ಇದೇ ಥರ ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಯಾರಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.